ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಇಲ್ಲಿ ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ, ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಮಾಹಿತಿ ಇಲ್ಲಿ ಅಪ್ಡೇಟ್ ಇದೆ. ಅದಕ್ಕಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಈ ಒಂದು ಅಪ್ಡೇಟ್ ಬಗ್ಗೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಈಗಲೇ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಫ್ರೀಯಾಗಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಏನಪ್ಪ ಅಂತಂದರೆ ಅಪ್ಡೇಟ್ ಅಂತ ಅಂದರೆ ಪೊಲೀಸ್ ಹುದ್ದೆಗಳ ಮಾಹಿತಿಗಳನ್ನು ಈಗ ಅಫಿಷಿಯಲ್ ಆಗಿ ಕರ್ನಾಟಕ ಸರ್ಕಾರದಿಂದ ಒಂದು ಅಪ್ಡೇಟ್ ಮುಖಾಂತರ ಬಂದಿದೆ. ಈ ಒಂದು ಏನು ಪೊಲೀಸ್ ಹುದ್ದೆಗಳ ಒಂದು ನೇಮಕಾತಿ ಏನಿದೆ ಇದರ ಒಂದು ಮಾಹಿತಿಗಳನ್ನು ಈಗ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗೋಣ. ಟೋಟಲ್ ಆಗಿ 10,000ಕ್ಕೂ ಅಧಿಕ ಒಂದು ಹುದ್ದೆಗಳು ಪೊಲೀಸ್ ನೇಮಕಾತಿ ಈಗಾಗಲೇ ಪ್ರಸ್ತಾವನೆ ಸಲ್ಲಿಕೆ ಆಗಿದ್ದಾವೆ. ಆ ಒಂದು ಪ್ರಸ್ತಾವನೆ ಸಲ್ಲಿಕೆ ಆಗಿರತಕ್ಕಂತಹ ಒಂದು ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯಿಂದ ಈಗ ಅಷ್ಟು ಸಿಕ್ಕಿದೆ. ಡೈರೆಕ್ಟಾಗಿ ನೆಕ್ಸ್ಟ್ ನೋಟಿಫಿಕೇಷನ್ ಬಿಡ್ತಾರೆ. ಏನು ಒಳ ಮೀಸಲಾತಿಯ ಒಂದು ಏನಿದೆ ಅದು ಡೈರೆಕ್ಟಾಗಿ ಒಳ ಮೀಸಲಾತಿ ಏನಾದರೂ ಆಯಿತು ಅಂತ ಅಂದರೆ ನೆಕ್ಸ್ಟು ಈಗ ಡೈರೆಕ್ಟಾಗಿ ನಿಮಗೆ ಈ ಒಂದು ನೋಟಿಫಿಕೇಷನ್ಗಳು ಪ್ರಸ್ತಾವನೆ ಸಲ್ಲಿಕೆ ಆಗಿರ್ತಕ್ಕಂತಹ ಎಲ್ಲ ಹುದ್ದೆಗಳಿಗೆ ನೋಟಿಫಿಕೇಷನ್ ಬರ್ತದೆ ಅಂತ ಹೇಳ್ತಾ ಯಾರ್ಯಾರು ಈ ಒಂದು ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಆಸ್ಪಿರೆಂಟ್ಸ್ಗಳು ಇದ್ದೀರಾ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗಾಗಿ ಯಾರ್ಯಾರು ಆಸ್ಪಿರೆಂಟ್ಸ್ಗಳು ಇದ್ದೀರಾ, ನಮ್ಮ ಒಂದು ಚಾನಲ್ನ ಒಂದು ತರಗತಿಗಳನ್ನು ಕಂಪ್ಲೀಟಾಗಿ ನೋಡ್ಕೊಳ್ತಾ ಹೋಗಿ ನೀವು ನೋಡ್ಬೋದು. ಈಗ ಪ್ರಚಲಿತ ಘಟನೆಗಳು ಆಗಿರ್ಬೋದು ಮತ್ತು ಭಾರತದ ಇತಿಹಾಸ ಆಗಿರ್ಬೋದು, ಈ ರೀತಿಯಾಗಿ ತರಗತಿಗಳನ್ನು ನಾವು ನೋಡ್ಕೊಳ್ತಾ ನಮ್ಮ ಒಂದು ಚಾನಲಲ್ಲಿ ಫ್ರೀ ತರಗತಿಗಳನ್ನು ಕೊಡ್ತಾ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರೂ ಕೂಡ ನೀವು ತರಗತಿಗಳನ್ನು ಫ್ರೀಯಾಗಿ ನೋಡ್ಕೊಳ್ತಾ ಹೋಗ್ಬೋದು. ವಿಡಿಯೋ ಸೆಕ್ಷನ್ಗೆ ಹೋಗಿ ಅಲ್ಲಿಂದ ನೀವು ನಮ್ಮ ಒಂದು ಚಾನಲ್ನ ಒಂದು ತರಗತಿಗಳನ್ನು ನೀವು ನೋಡ್ಬೋದು. ಈಗ ಈ ಒಂದು ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಇದೆ ಅದನ್ನು ನೋಡ್ಕೊಂಬಿಡೋಣ. ನೋಡಿ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ಈ ಕೆಳಗೆ ನಮೂದಿಸಿರ್ತಕ್ಕಂಥ ಒಂದು ಹುದ್ದೆಗಳ ನೇಮಕಾತಿಗೆ ಪ್ರಸ್ತಾವನೆ ಸ್ವೀಕೃತವಾಗಿದ್ದು ಒಳ ಮೀಸಲಾತಿ ಇಲ್ಲಿ ನಿರ್ಧರಣೆಯಾಗುವವರೆಗೆ ನಿರ್ಬಂಧ ಇರೋದರಿಂದ ಸದರಿ ನಿರ್ಬಂಧವನ್ನು ಇಲ್ಲಿ ತೆರವುಗೊಳಿಸಿದ ನಂತರ ಈ ಹುದ್ದೆಗಳ ನೇಮಕಾತಿಯ ಒಂದು ಪ್ರಕ್ರಿಯೆಗೆ ಕ್ರಮ ವಹಿಸಲಾಗುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಈಗ ಈ ಒಂದು ಈಗಾಗಲೇ ಏನು ಕೊಟ್ಟಿದ್ದೇನೆ, ಏನು ಒಳ ಮೀಸಲಾತಿ ಏನಿದೆ ಆ ಒಂದು ಒಳ ಮೀಸಲಾತಿ ಆದ ನಂತರ ತಕ್ಷಣ ಈ ಒಂದು ನೋಟಿಫಿಕೇಷನ್ಗೆ ಬರತಕ್ಕಂಥ ಒಂದು ಸಾಧ್ಯತೆ ಇದೆ. ಅಂದರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಈ ಒಂದು ನೋಟಿಫಿಕೇಷನ್ಸ್ಗಳು ಬರ್ತವೆ. ನೋಡ್ಬೋದು ಯಾವ ಹುದ್ದೆಗಳು ಮತ್ತು ಹುದ್ದೆಗಳ ಸಂಖ್ಯೆ ಅಂತ. ಸಹಾಯಕ ನಿರ್ದೇಶಕರು ಅಂತ ಕೊಟ್ಟಿದ್ದಾರೆ. ಟೋಟಲ್ ಆಗಿ 2 ಹುದ್ದೆಗಳು ಇದ್ದಾವೆ. ಇವನ್ನು ಕೂಡ ಇಲ್ಲಿ ಭರ್ತಿ ಮಾಡ್ಕೋಬೇಕು ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಏನಿದೆ ಟೋಟಲ್ ಆಗಿ 5,600 ಹುದ್ದೆಗಳಿದ್ದಾವೆ. ಇದನ್ನು ತಕ್ಷಣ ಭರ್ತಿ ಮಾಡ್ಕೋಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು 5,600 ಹುದ್ದೆಗಳು ಏನಪ್ಪ ಅಂತ ಅಂದರೆ 3 ರಿಂದ 4 ವರ್ಷಗಳ ಒಂದು ಪೊಲೀಸ್ ನೇಮಕಾತಿ ಇನ್ನೂ ಕೂಡ ಆಗಿಲ್ಲ. ಅದಕ್ಕಾಗಿ ಈ ಒಂದು 5,600 ಹುದ್ದೆಗಳನ್ನು ತಕ್ಷಣ ಇಲ್ಲಿ ಭರ್ತಿ ಮಾಡ್ಕೋಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ರಿಸರ್ವ್ ಪೊಲೀಸ್ ವಿಶೇಷ ಒಂದು ಮೀಸಲು ಪೊಲೀಸ್ ಕಾನ್ಸ್ಟೇಬಲ್ CRPC ಅಂತ ಕೊಟ್ಟಿದ್ದಾರೆ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ. ಇಲ್ಲಿ ಏನಪ್ಪ ಅಂತ ಅಂದರೆ ಇಲ್ಲಿ ಸ್ಟೇಟ್ ರಿಸರ್ವ್ ಪೊಲೀಸ್ ಫೋರ್ಸ್ ಅಂತ 1,600 ಹುದ್ದೆಗಳಿದ್ದಾವೆ. ಇವನ್ನು ಕೂಡ ಆದಷ್ಟು ಬೇಗ ಭರ್ತಿ ಮಾಡ್ಕೋತಾರೆ. ಮತ್ತು ಪೊಲೀಸ್ ಕಾನ್ಸ್ಟೇಬಲ್ KSISF ಅಂತ ಕೊಟ್ಟಿದ್ದಾರೆ. ಇಲ್ಲಿ 129 ಹುದ್ದೆಗಳಿದ್ದಾವೆ. ಅನುಯಾಯಿಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. 900 ಹುದ್ದೆಗಳಿದ್ದಾವೆ. ಪ್ರಯೋಗಾಲಯ ಸೇವಕರು ಅಂತ ಇದ್ದಾರೆ. 45 ಹುದ್ದೆಗಳಿದ್ದಾವೆ. ಹಾಗೆ ಇವೆಲ್ಲವನ್ನು ಕೂಡ ಬಿಟ್ಟು ನೆಕ್ಸ್ಟ್ ಇನ್ನೂ ಕೂಡ ಇಲ್ಲಿ 600 ರಿಂದ 700 PSI ಹುದ್ದೆಗಳು, ಅಂದರೆ 600 ರಿಂದ 700 PSI ಹುದ್ದೆಗಳು ಕೂಡ ಇದ್ದಾವೆ. ಇವನ್ನು ಕೂಡ ಭರ್ತಿ ಮಾಡ್ಕೋತಾರೆ ಅಂತ ಹೇಳ್ತಾ ಈ ಒಂದು ಹುದ್ದೆಗಳಿಗೆ ನೀವು ತಯಾರಿಗಳನ್ನು ನಡೆಸಬೇಕು ಅಂತ ಅಂದರೆ ಫ್ರೀಯಾಗಿ ನಮ್ಮ ಒಂದು ಚಾನಲಲ್ಲಿ ಇರ್ತಕ್ಕಂಥ ಎಲ್ಲ ತರಗತಿಗಳನ್ನು ನೀವು ನೋಡ್ಕೊಳ್ತಾ ಹೋಗಿ. ನಿಮಗೆ ಎಲ್ಲವನ್ನು ಕೂಡ ಈ ಒಂದು ತರಗತಿಗಳಿಂದವೆ ಎಲ್ಲವೂ ಕೂಡ ನಿಮಗೆ ಯೂಸ್ಫುಲ್ ಆಗೋ ರೀತಿಯಲ್ಲಿ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಫ್ರೀಯಾಗಿ ಕೊಟ್ಟಿರ್ತೇವೆ. ಅದಕ್ಕಾಗಿ ಎಲ್ಲರೂ ಕೂಡ ನೀವು ಆ ಒಂದು ತರಗತಿಗಳನ್ನು ಫ್ರೀಯಾಗಿ ನೋಡ್ಕೊಳ್ತಾ ಹೋಗ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಾವು ನಿಲ್ಲಿಸ್ತೇವೆ. ಮುಂದಿನ ಒಂದು ವಿಡಿಯೋಗಳಲ್ಲಿ ಎಲ್ಲರೂ ಕೂಡ ಈ ಒಂದು ಪೊಲೀಸ್ ನೇಮಕಾತಿಗೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಫ್ರೀಯಾಗಿ ನೋಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ತರಗತಿಗಳು ಬರ್ತಾ ಇರ್ತವೆ, ನೋಡ್ಕೊಳ್ತಾ ಹೋಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.